ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಜಿಂಗ್ ವೀರು ವೀರೇಶ್. ಸ್ನೇಹಿತರೆ, ನಾನಿವತ್ತು ಒಂದು ವಿಶೇಷವಾದಂಥ ಒಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಒಂದು ವಿಡಿಯೋ ಚಾರಣ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಚಾರಣ ಪ್ರಿಯರು ಅಂದರೆ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಅನ್ಕೋತೀನಿ. ಟ್ರೆಕ್ಕಿಂಗ್ ಅಂದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಯಾರ್ಯಾರು ಟ್ರೆಕ್ಕಿಂಗ್ನ ಇಷ್ಟಪಡ್ತಿರೋ ಅಥವಾ ಪದೇ ಪದೇ ಟ್ರೆಕ್ಕಿಂಗ್ ಹೋಗ್ತಾ ಇರ್ತಿರೋ, ಈ ಗುಡ್ಡ ಬೆಟ್ಟ ಹತ್ತೋದಕ್ಕೆಲ್ಲ ಯಾರು ಇಷ್ಟಪಡ್ತಿರೋ ಟ್ರೆಕ್ಕಿಂಗ್ ಮಾಡೋದಕ್ಕೆ, ಅಂಥವರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಿದ್ದೀನಿ. ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಕೂಡ ವಿಸಿಟ್ ಮಾಡಿ. ಸೊ ಯಾರ್ಯಾರು ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಲಿಷ್ಠವಾಗಿದ್ದೀರೋ, ಟ್ರೆಕ್ಕಿಂಗ್ ಅಂದರೆ ಇಷ್ಟಪಡ್ತಿರೋ, ನೀವು ವಿಸಿಟ್ ಮಾಡಿ. ನಿಮಗೆ ಒಂದು ಎಂಡ್ ಆಫ್ ದ ಡೇಲಿ ಒಳ್ಳೆಯ ಒಂದು ಅನುಭವ ಸಿಗುತ್ತೆ ಅಂತ ಕೂಡ ನಾನು ಹೇಳ್ಬೋದು. ನಿಮಗೆಲ್ಲ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ನಾನಿವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಕೋಟೆ ಹತ್ರ ಇದ್ದೀನಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರಾಗೆ ನಾನು ಆಲ್ರೆಡಿ ಕೋಟೆ ಹತ್ತುತ್ತಾ ಇದ್ದೀನಿ. ಈ ಕೋಟೆಗೆ ಹೇಗೆ ರೀಚ್ ಆಗಬೇಕಪ್ಪ ಅಂದರೆ, ಈ ಕವಲೇದುರ್ಗ ಕೋಟೆ ಬೆಳಗ್ಗೆ 8:30ಯಿಂದ ಸಂಜೆ 5:30ವರೆಗೂ ಎಲ್ಲ ದಿನಗಳಲ್ಲಿ ಓಪನ್ ಇರುತ್ತೆ. ಈ ಒಂದು ಕೋಟೆಗೆ ಎಂಟ್ರಿ ಫೀ ಬಂದ್ಬಿಟ್ಟು 5 ರೂಪೀಸ್ ಇರುತ್ತೆ. ಹಾಗೆ ಪಾರ್ಕಿಂಗ್ ಚಾರ್ಜ್ ಸಪ್ರೇಟ್ ಇರುತ್ತೆ. 2 ವೀಲರ್ ಆದರೆ 10 ರೂಪೀಸ್ ತೊಗೊತಾರೆ, ಕಾರ್ ಆದರೆ 50 ರೂಪೀಸ್ ಏನೋ ತೊಗೊತಾರೆ. ಸೊ ಇದು ಪಾರ್ಕಿಂಗ್ ಚಾರ್ಜ್ ಆಗಿರುತ್ತೆ. ಇನ್ನು ಎಂಟ್ರಿ ಫೀ ಬಂದ್ಬಿಟ್ಟು ಕೇವಲ 5 ರೂಪೀಸ್ ಇರುತ್ತೆ. ನೀವು ವಿಸಿಟ್ ಮಾಡಿ ಹೋಗ್ಬೋದು. ಆಮೇಲೆ ಇನ್ನೊಂದು ಫಸ್ಟಿಗೆ ಹೇಳ್ಬಿಡ್ತೀನಿ, ಇದನ್ನು ಹತ್ತೋದಕ್ಕೆ ಸೂಕ್ತ ಸಮಯ ಅಂದರೆ ಮಳೆಗಾಲ. ಬಟ್ ಕಾಲು ಜಾರುತ್ತೆ, ಹುಷಾರಾಗಿ ಹತ್ತಿದರೆ. ಬಿಸಿಲು ಇಲ್ಲದೇ ಇರೋ ಸಮಯದಲ್ಲಿ ಹತ್ತಿರ ತುಂಬ ಚೆನ್ನಾಗಿ ಅನಿಸುತ್ತೆ. ಏಕೆಂದರೆ ಇದು ಒಂಥರ ಕಾಡು ಬೆಟ್ಟ ಆಗಿರೋದ್ರಿಂದ ನಿಮಗೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಿಸಿಲಲ್ಲಿ ಹೋದರೆ, ಬೇಸಿಗೆಗಾಲದಲ್ಲಿ ಹೋದರೆ. ಸೊ ಅದೇ ರೀತಿ ತಂಪು ವಾತಾವರಣ ಇರೋಂಥ ಸಮಯದಲ್ಲಿ ಈ ಗುಡ್ಡ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ಇದು ಒಂದು ಅನುಕೂಲ ಕೂಡ ಆಗುತ್ತೆ. ಏಕೆಂದರೆ ನೀವೊಂದು ಅರೌಂಡ್ 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ ಈ ಒಂದು ಬೆಟ್ಟದ ಮೇಲೆ. ಸೊ ಇಲ್ಲಿ ಒಂದು ಆರೋಗ್ಯವಂತ, ಒಂದು ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಒಂದು 2ರಿಂದ 3 ಅವರ್ ತೊಗೊಬೋದು ಈ ಒಂದು ಬೆಟ್ಟವನ್ನು ಹತ್ತಿ ಇಳಿಯೋದಕ್ಕೆ. ಸೊ ಆ ಥರ ದೊಡ್ಡದಾಗಿದೆ ಇದು ಬೆಟ್ಟ. ಈ ಕವಲೇದುರ್ಗ ಕೋಟೆ ಇರುವಂಥ ಬೆಟ್ಟ ಇದು ಶಿವಮೊಗ್ಗದಿಂದ ಅರೌಂಡ್ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಹಾಗೂ ತೀರ್ಥಹಳ್ಳಿಯಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ. ಈ ನಾವು ಈಗ ಸಹ್ಯಾದ್ರಿ ಬೆಟ್ಟದ ಕಾಡು ದಾರಿಯಲ್ಲೇ ಈ ಒಂದು ರೋಡ್ ಮಾಡಿದ್ದಾರೆ. ಸೊ ನೀವು ಆ ರೋಡಲ್ಲಿ ಬರಬೇಕಾದ್ರೆ ಈ ಒಂದು ಕವಲೇದುರ್ಗ ಕೋಟೆ ಸಿಗುತ್ತೆ. ಈ ಕೋಟೆಗೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಹಾಗೆ ಈ ಕಡೆ ಬಂದರೆ ಇದೊಂದೇ ಪ್ಲೇಸ್ ನೋಡಬೇಕಾ, ಬೇರೆ ಯಾವುದು ಪ್ಲೇಸ್ ಇಲ್ಲ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಏಕೆಂದರೆ ಸುತ್ತಮುತ್ತ ತುಂಬ ಪ್ರೇಕ್ಷಣೀಯ ಸ್ಥಳಗಳಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಹತ್ತಿರ ತೀರ್ಥಹಳ್ಳಿ ಹತ್ರ ಕುಪ್ಪಳ್ಳಿ ಇದೆ, ಕವಿಶೈಲ ಅವ್ರದ್ದು ಟೆಂಪಲ್, ನಮ್ಮ ಕುವೆಂಪು ಅವ್ರದ್ದು. ಹಾಗೂ ಆಗುಂಬೆ ಹತ್ರ ಆಗುತ್ತೆ, ಕುಂದಾದ್ರಿ ಬೆಟ್ಟ ಹತ್ರ ಆಗುತ್ತೆ, ಗಾಜನೂರು ಹತ್ರ ಆಗುತ್ತೆ, ಹುಂಚ, ಕುಂದಾಪುರ, ಉಡುಪಿ, ಈ ಥರ ತುಂಬ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಈ ಒಂದು ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಏಕೆಂದರೆ ಇದು ಸಹ್ಯಾದ್ರಿ ಮಡಿಲಲ್ಲೇ ಇರುವಂಥ ಒಂದು ಇದು ಕೋಟೆ ಇದು. ಸೊ ಇದನ್ನು ನೋಡಿಕೊಂಡು ನೀವು ಅದನ್ನು ಬೇರೆ ಪ್ಲೇಸ್ಗಳನ್ನು ಕೂಡ ಕವರ್ ಮಾಡ್ಕೊಂಡು ಬರ್ಬೋದು. ಹಾಗೆ ಇನ್ನೊಂದು ನಿಮಗೆ ಮೇಯ್ನ್ ಇಲ್ಲಿ ಏನು ಕ್ಯಾರಿ ಮಾಡಬೇಕಾಗುತ್ತಪ್ಪ ಅಂದರೆ, ನೀವೇನಾದ್ರು ಲೈಟ್ ಫುಡ್ಡು ಮತ್ತು ವಾಟ್ರ್ ಬಾಟಲ್ಸ್ನ ಕ್ಯಾರಿ ಮಾಡಬೇಕಾಗತ್ತೆ. ಏಕೆಂದರೆ ಕೋಟೆ ಮೇಲ್ಗಡೆ ನಿಮಗೆ ಯಾವುದೇ ರೀತಿಯಾದಂಥ ಶಾಪ್ಗಳಿಲ್ಲ ಅಲ್ಲಿ. ನೀವು ಆಮೇಲೆ ಕೆಳಗಡೆ ನೀವೇನು ವೆಹಿಕಲ್ ಪಾರ್ಕಿಂಗ್ ಮಾಡ್ತಿರಲ್ಲ, ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸಣ್ಣ ಶಾಪ್ ಇದೆ. ನೀವು ಏನೇ ತೊಗೊಂಡ್ರು ಆ ಶಾಪಲ್ಲೇ ತೊಗೊಂಡು ಹೋಗಬೇಕು. ಯಾಕಂದರೆ ನಿಮ್ಮ ಬೆಟ್ಟದ ಮೇಲೆ ಈ ಕೋಟೆ ಹತ್ರ ಏನೂ ನಿಮಗೆ ಸ್ನ್ಯಾಕ್ಸ್ ಸಿಗೋ ಅಥವಾ ವಾಟ್ರ್ ಬಾಟಲ್ ಏನೂ ಸಿಗೋದಿಲ್ಲ. ಸೊ ನೀವು ಬೆಟರು ನಿಮ್ಮ ವಾಟರ್ ಬಾಟಲು ಮತ್ತು ಸ್ನ್ಯಾಕ್ಸ್ನ ಬ್ಯಾಗಲ್ಲಿ ಕ್ಯಾರಿ ಮಾಡೋದು ನಿಮಗೆ ಉತ್ತಮ ಅನಿಸುತ್ತೆ. ಏಕೆಂದರೆ ಕೋಟೆ ಹತ್ತೋದ್ರೆ ಆಗಿರೋದ್ರಿಂದ ನಿಮಗೆ ಮಧ್ಯೆ ಸ್ಟ್ರೈನ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಎಷ್ಟು ನೀರು ಅಥವಾ ಇಟ್ಕೊಂಡು ಹೋಗ್ತೀರೋ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಕೋಟೆಗೆ ಬ್ಯಾಕ್ಗ್ರೌಂಡ್ ಏನು ಅಂತ ನಾವು ತಿಳ್ಕೊಳೋದಾದರೆ, ಈ ಒಂದು ಕೋಟೆಯನ್ನು ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೊಂದು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತ ಘೋಷಣೆ ಮಾಡಿದೆ. ಅಂದರೆ ಇದನ್ನು ಅದು ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದೆ. ಈ ಕವಲೇದುರ್ಗ ಕೋಟೆಯನ್ನು ಭುವನಗಿರಿ ಅಂತ ಕೂಡ ಕರೀತಾರೆ. ಇದು ವಿಜಯನಗರ ಅರಸರ ಸಾಮಂತರಾಗಿದ್ದರು. ಅದಾದ ನಂತರ ಅವರೇ ಸ್ವತಂತ್ರವಾದಂಥ ಕೆಳದಿ ನಾಯಕರಿಗೆ ಸೇರುವಂಥ ಒಂದು ಗಿರಿದುರ್ಗವಾಗಿದೆ ಇದು. ಈ ಒಂದು ಕೋಟೆಯನ್ನು ಸುಮಾರು 9ನೇ ಶತಮಾನದಲ್ಲಿ ವೆಂಕಟಪ್ಪ ನಾಯಕ ಅನ್ನೋರು ನಿರ್ಮಿಸಿದರು ಅಂತ ಕೂಡ ಹೇಳಲಾಗುತ್ತೆ. ಅದಾದ ನಂತರ ಈ ಕೋಟೆಯ ಒಂದು ಬ್ಯಾಕ್ಗ್ರೌಂಡ್, ಈ ಕೋಟೆಯಲ್ಲಿ ಏನೇನಿದೆ, ಇದರ ಕೋಟೆಯ ವಿಶಿಷ್ಟತೆ ಏನಪ್ಪ ಅಂತ ಹೇಳೋದಾದರೆ, ಈ ಕೋಟೆಯ ಈಗ ನಾವು ಈ ಕೋಟೆ ಆಗಲೇ ತುಂಬ ಹಾಳಾಗಿದೆ. ಅಂದರೆ ಹಿಂದೆಲ್ಲ ಇಲ್ಲಿ ಅರಮನೆ ಎಲ್ಲ ರೀತಿಯ ಫೆಸಿಲಿಟಿ ಇತ್ತು, ಆದರೆ ಕಾಲಕ್ರಮೇಣ ಇದು ಹಾಳಾಗಿದೆ. ಬಟ್ ನಮಗೆಲ್ಲ ಅವಶೇಷಗಳು ಸಿಗುತ್ತೆ, ಎಲ್ಲೆಲ್ಲಿ ಏನೇನಿತ್ತು ಆ ಥರದ್ದೆಲ್ಲ ನಮಗಿಲ್ಲಿ ನೀಟಾಗಿ ಕಾಣಿಸ್ತಿದೆ. ನೀವೀಗ ನೋಡ್ತೀರಾ ಹಾಗೆ ಇದು ಕೋಟೆ ಎಂಟ್ರೆನ್ಸು. ಬಟ್ ಇದು ಇದು ಮುಂಚೆ ಎಲ್ಲ ತುಂಬ ಚೆನ್ನಾಗೇ ಇತ್ತು, ಬಟ್ ಕಾಲಕ್ರಮೇಣ ಹಾಳಾಗಿ ಈ ಥರ ಆಗಿದೆ ಇದು. ಸೊ ಈ ಒಂದು ಕೋಟೆನ ವೆಂಕಟಪ್ಪ ನಾಯಕ ಅವರು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ. ಅದಾದ ನಂತರ ಇಲ್ಲಿ ಕೋಟೆಯಲ್ಲಿ ಏನೇನು ವಿಶಿಷ್ಟತೆ ಇದೆ ಅಂತ ಹೇಳ್ತೀನಿ ಈಗ. ಈ ಒಂದು ಕೋಟೆಯ ಆವರಣದಲ್ಲಿ ಅರಮನೆ ಇತ್ತು, ಮಹತ್ತಿನ ಮಠ, ಶೃಂಗೇರಿ ಮಠ,
ಟಂಕಶಾಲೆ, ಕಣಗಳು, ಆನೆ ಮತ್ತು ಕುದುರೆ ಲಾಯಗಳು ಇವೆಲ್ಲ ಇದ್ವು ಅಂತ ಕೂಡ ಹೇಳಲಾಗುತ್ತೆ. ಅದರ ಅವಶೇಷಗಳು ನಮಗೆ ಈಗಲೂ ಸಿಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಒಂದು ಕೊಳ ಇತ್ತು, ನೀರಿನ ವ್ಯವಸ್ಥೆಯನ್ನು ಮಾಡಿ ಇದನ್ನು ಒಂದು ಒಳ್ಳೆಯ ಒಂದು ಅಗ್ರಹಾರವನ್ನಾಗಿ ಆಗಿನ ಕಾಲದಲ್ಲಿ ವೆಂಕಟಪ್ಪ ನಾಯಕ ಅವರು ಇದನ್ನು ನಿರ್ಮಿಸಿರ್ತಾರೆ. ಇದು ಕೆಳದಿನ ಅರಸರ ಒಂದು 4ನೇ ರಾಜಧಾನಿ ಅಂತ ಕೂಡ ಹೇಳಲಾಗುತ್ತೆ ಈ ಒಂದು ಪ್ರದೇಶವನ್ನು. ಸೊ ಇದಾದ ನಂತರ ಇಲ್ಲಿ ನೈಸರ್ಗಿಕವಾಗಿ ಇದೊಂದು ಗುಡ್ಡ ಸುತ್ತಮುತ್ತ ಇರುವಂಥದ್ದು. ಈ ನೈಸರ್ಗಿಕವಾಗಿ ಗುಡ್ಡದ ರೂಪರೇಷೆಯನ್ನೇ ಅನುಸರಿಸಿ, ಅಂದರೆ ಗುಡ್ಡವನ್ನೇನು ಹಾಳು ಮಾಡದೆ ಅವರು ಈ ಗುಡ್ಡ ಯಾವ ಥರ ಇದೆ ಇದಕ್ಕೆ ಒಂದು ಅನುಗುಣವಾಗಿ ಒಂದು ಕೋಟೆಯನ್ನು 3 ಸುತ್ತಿನ ಕೋಟೆಯನ್ನು ಕೂಡ ಇಲ್ಲಿ ನಿರ್ಮಿಸಿದ್ರು ಇವರು. ಸೊ ಈ ಕೋಟೆಯಲ್ಲಿ ಕಣಶಿಲೆಯ ಕಲ್ಲುಗಳನ್ನು ಯೂಸ್ ಮಾಡಿ ಒಂದು 3 ಸುತ್ತಿನ ಕೋಟೆಯನ್ನು ಕಟ್ಟಿರ್ತಾರೆ. ಆಮೇಲೆ ಇಲ್ಲಿ ಎಲ್ಲ ಒಂದು ಇಕ್ಕೆಲಗಳ ಪ್ರತಿಯೊಂದು ಸುತ್ತಿನಲ್ಲೂ ಒಬ್ಬೊಬ್ಬರು ಕಾವಲುಗಾರರನ್ನು ಇಟ್ಟಿರ್ತಾರೆ ಅವರು ಆ ಟೈಮಲ್ಲಿ. ಆಮೇಲೆ ಎಲ್ಲ ಒಂದು ಕೋಟೆಗಳಲ್ಲಿ ಒಂದೊಂದು ದೇವಸ್ಥಾನವನ್ನು, ಒಂದೊಂದು ಪ್ರವೇಶ ದ್ವಾರವನ್ನು ಇಟ್ಟಿದ್ದರು, ಅದ್ರ ಜೊತೆಗೆ ಒಂದೊಂದು ದೇವಸ್ಥಾನವನ್ನು ಕೂಡ ಇಟ್ಟಿದ್ರು ಅವರು. ಸೊ ಅದಕ್ಕೆ ನಾವು ಇಲ್ಲಿ ತುಂಬ ಈ ಒಂದು ಕೋಟೆಯಲ್ಲಿ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲಲ್ಲಿ ಕೆಲವು ದೇವಸ್ಥಾನಗಳು ಕೂಡ ಇಲ್ಲಿ ಸಿಗುತ್ತೆ. ಈಗಲೂ ಇದೆ ದೇವಸ್ಥಾನಗಳು, ಅದನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು ಈಗಲೂ. ಇದಾದ ನಂತರ ಇಲ್ಲಿ ಈ ಒಂದು ಕೋಟೆಗಳಲ್ಲಿ ಎಲ್ಲ ಪ್ರವೇಶ ದ್ವಾರದಿಂದ ಹೋಗ್ತಾ ನೀವು ಆ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಅವರು ಮಾಡಿದರು ಆ ಟೈಮಲ್ಲಿ ಅಲ್ಲಲ್ಲಿಗೆ. ಏಕೆಂದರೆ ಕಾವಲು ಕಾಯೋರಿಗಾಗಿರ್ಬೋದು ಅಥವಾ ಸೈನಿಕರಿಗೆಲ್ಲ ನೀರಿನ ಒಂದು ವ್ಯವಸ್ಥೆ ನೀಟಾಗಿ ಆಗಲಿ ಅಂತೇಳಿ ನೀರಿನ ವ್ಯವಸ್ಥೆ ಅಲ್ಲಲ್ಲಿ ಮಾಡಿದ್ರು ಇವರು. ಈ ಒಂದು ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲಿ ದೇವಾಲಯಗಳು, ಆಮೇಲೆ ಈಗಲೂ ಅರಮನೆ ಯಾವ ಥರ ಇತ್ತು ಅಂತ ಕಾಣುತ್ತೆ, ಬಟ್ ಅರಮನೆ ಇಲ್ಲ, ಇಲ್ಲಿ ಎಲ್ಲ ಹಾಳಾಗೋಗಿದೆ. ಈಗ ನೀವೆಲ್ಲ ನೋಡ್ತಿರೋದೆಲ್ಲ ಇದು ಅರಮನೆನೇ ಇದೆ ಆ್ಯಕ್ಚುಲಿ, ಬಟ್ ಈಗೆಲ್ಲ ಬಿದ್ದು ಹಾಳಾಗಿದೆ ಇದು. ನೆಕ್ಸ್ಟ್ ಇಲ್ಲಿ ಏನಿತ್ತಪ್ಪ ಅಂದರೆ ಈ ದುರ್ಗದ ಎತ್ತರದ ಹಾಗೂ ಮಧ್ಯಭಾಗದಲ್ಲಿ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ, ಸಣ್ಣ ಒಂದು ದೇವಸ್ಥಾನ ಕೂಡ ಇದರಲ್ಲಿದೆ. ಈಗಲೂ ಆ ದೇವಾಲಯವನ್ನು ಕೂಡ ನಾವಲ್ಲಿ ನೋಡ್ಬೋದು. ಹಾಗೆ ಈ ದೇವಾಲಯದ ಒಂದು ವಿಶೇಷತೆ ಏನಪ್ಪ ಅಂದರೆ ಈ ದೇವಾಲಯದ ತಳವಿನ್ಯಾಸದಲ್ಲಿ ಗರ್ಭಗೃಹ ಇದೆ, ನಂದಿ ಮಂಟಪ ಮತ್ತು ಮುಖಪ್ ಮಂಟಪವನ್ನು ಇದು ಹೊಂದಿದೆ ಈ ಟೆಂಪಲ್ಲು. ಈ ಒಂದು ದಿಗಂತದಲ್ಲಿ ನಾವು, ಏಕೆಂದರೆ ಇದು ಗುಡ್ಡದ ಮೇಲಿರೋದ್ರಿಂದ ನಮಗೆ ಆಕಾಶ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ತಿಳಿಯಾಗಿ ಕಾಣಿಸ್ತಿದೆ ಇಲ್ಲಿ. ಇಲ್ಲ ಆ ಕಡೆ ಈ ಕಡೆ ಸುತ್ತಲೂ ಹಸಿರಲ್ಲೇ ತುಂಬಿದೆ, ಆ ಕಡೆ ಈ ಕಡೆ ಮರ ಇದೆ ಅನ್ನೋದು ಬಿಟ್ಟರೆ ಒಳ್ಳೆ ಗಾಳಿ, ತಂಪಾದ ಗಾಳಿ ಸಿಗುತ್ತೆ ಇಲ್ಲಿ. ಆಮೇಲೆ ಆಕಾಶ ನೋಡ್ತಿದ್ರೆ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಸೊ ಇದು ಸೂರ್ಯಾಸ್ತ ಮತ್ತು ಸೂರ್ಯ ಉಗಮ ಆಗೋಂಥ ಟೈಮಲ್ಲಿ, ಸುಟ್ಟೋಂಥ ಟೈಮಲ್ಲಿ, ಅಂದರೆ ಸನ್ರೈಸು ಅಥವಾ ಸನ್ಸೆಟ್ ಟೈಮಲ್ಲಿ ನೀವು ಹೋದರೆ ಈಗೇನು ನೀವು ಆಗುಂಬೆ ಆಗಿರ್ಬೋದು ಅಥವಾ ನಂದಿ ಹಿಲ್ಸಲ್ಲೆಲ್ಲ ಏನು ನೀವು ಎಕ್ಸ್ಪೀರಿಯೆನ್ಸ್ನ ಫೇಸ್ ಮಾಡ್ತಿರಲ್ಲ, ಅದೇ ಥರದ ಎಕ್ಸ್ಪೀರಿಯೆನ್ಸ್ ಇಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ಏನಪ್ಪ ಹೇಳಬೇಕು ಅಂದರೆ ಈ ಕೋಟೆಯೊಳಗಿನ ಅರಮನೆಯ ನಿವೇಶನವು ಒಂದು ಎತ್ತರವಾದ ಮಜಲುಗಳೆಲ್ಲ ಅಲಂಕೃತ ಅಧಿಷ್ಠಾನವನ್ನು ಕೂಡ ಹೊಂದಿದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಇಲ್ಲೊಂದು ಸರ್ವೆ ಮಾಡ್ತಾರೆ, ಅಂದರೆ ಇಲ್ಲಿ ಏನಾರು ಮತ್ತೆ ಸಿಗ್ಬೋದಾ ಅಂತ ಕೂಡ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟರು ಒಂದು ಸರ್ವೆ ಮಾಡಿದಾಗ ಅವರು ತುಂಬ ಒಂದು ಹೊಸ ಅಂಶಗಳನ್ನು ಇಲ್ಲಿಂದ ಹುಡ್ಕೊಂಬರ್ತಾರೆ. ಅದೇನಪ್ಪ ಅಂದರೆ ಇಲ್ಲಿ ತುಂಬ ಹಲವಾರು ಕೋಣೆಗಳಲ್ಲೂ ಆವಾಗ ಇದ್ವು ಅಂತ ಕೂಡ ಅವ್ರು ಹೇಳ್ತಾರೆ. ಆ ಕೋಣೆಗಳಲ್ಲಿ ಏನಪ್ಪ ಒಂದು ವಿಶೇಷತೆ ಇತ್ತು ಅಂದರೆ ಅಲ್ಲಿ ಕೆಲವು ಸ್ತಂಭಗಳಿದ್ದು, ಜಗತಿಗಳಿದ್ರು, ಆಮೇಲೆ ಬೆಳಕು ಬರುವಂಥ ಒಂದು ಒಳಾಂಗಣ ಕೂಡ ಇತ್ತು. ಆಮೇಲೆ ಇಲ್ಲಿ ಈಗೇನು ಸಭೆ ಎಲ್ಲ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಹೊರಾಂಗಣ ಕೋಟೆ ಕೂಡ ಇಲ್ಲಿತ್ತು. ಆಮೇಲೆ ಆಗಿನ ಕಾಲದಲ್ಲಿ ಅವರು ಒಂದು ಪೂಜಾ ಕೋಣೆಯನ್ನು ಇಟ್ಕೊಂಡಿದ್ರು, ಅಡುಗೆ ಮನೆ, ಆಮೇಲೆ ಸ್ನಾನಗೃಹಗಳಿದ್ದು. ಈ ಸ್ನಾನಗೃಹದ ವಿಶೇಷತೆ ಏನಪ್ಪ ಅಂದರೆ ಅಲ್ಲಿಗೆ ಅದೇ ನೀರು ಬಂದು ಶೇಖರಣೆ ಆಗುವಂಥ ಒಂದು, ಈಗ ನಾವೆಲ್ಲ ಹಿಂಗೆ ಮನೆ ಮೇಲೆ ಟ್ಯಾಂಕ್ ಇಟ್ಟು ನೀರು ತೊಗೊತೀವಲ್ಲ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಸ್ನಾನದ ಗೃಹಗಳು ಆಟೋಮೆಟಿಕ್ಕಾಗಿ ನೀರು ಹೋಗೋ ಥರ ಒಂದು ವ್ಯವಸ್ಥೆ ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆಮೇಲೆ ದೊಡ್ಡದಾಗಿ ಒಂದು ಆವರಣ ಇರುವಂಥ ಹಿತ್ತಲು ಕೋಣೆ ಇತ್ತು ಇಲ್ಲಿ. ಆಮೇಲೆ ಇಲ್ಲಿ ನೀರಿನ ಕೊಳ, ಅವಾಗ ನೀರೆಲ್ಲ ಬಳಸೋದಕ್ಕೆ, ಇವೆಲ್ಲ ಆಗಿನ ಕಾಲದವ್ರದ್ದೊಂದು ವಾಸ್ತುಶಿಲ್ಪದ ಬಗ್ಗೆ ಇದು ಒಂದು ಒಳ್ಳೆಯ ಬೆಳಕನ್ನು ಕೂಡ, ಹೆಚ್ಚಿನ ಬೆಳಕನ್ನು ಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಇದು ಈ ಒಂದು ಕೋಟೆಯ ಒಂದು ವಿಶೇಷತೆ ಆಗಿತ್ತು. ಆಮೇಲೆ ಇನ್ನೊಂದು ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಆಗಿನ ಕಾಲದಲ್ಲೇ 5 ಕಡೆ ಜ್ವಾಲೆಯನ್ನು ಹೊರಸೂಸುವಂಥ ಒಂದು ಪಾಕಶಾಲೆಯಲ್ಲಿ ಒಂದು ಒಲೆ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಅಂದರೆ ಈಗೇನು ನಾವು ಗ್ಯಾಸ್ ನೋಡ್ತೀವಲ್ಲ, ಒಂದು ಗ್ಯಾಸಲ್ಲಿ 3-4 ಕಡೆ ಒಂದು ಅಟ್ ಎ ಟೈಮ್ ಮಾಡೋವಂಥ ಒಂದು ವ್ಯವಸ್ಥೆ ಇರುತ್ತಲ್ಲ, ಅದೇ ಥರ ಆಗಿನ ಕಾಲದಲ್ಲಿ ಇವರು ಒಂದೇ ಒಲೆಯಲ್ಲಿ 5 ಪಾತ್ರೆಯಲ್ಲಿ ಅಡುಗೆ ಮಾಡ್ಬೋದು, ಆ ಥರ ಒಂದು ಫೆಸಿಲಿಟಿ, ಆ ಥರದ್ದೊಂದು ಒಲೆ ಇಲ್ಲಿತ್ತು ಅಂತ ಕೂಡ ಹೇಳಲಾಗುತ್ತೆ. ಈ ಥರ ನೀವು ಬೆಟ್ಟ ಹತ್ತೋಕ್ಕಂತ ಹೋಗ್ತಾ ಇರಬೇಕು. ಇದು ತುಂಬ ದೊಡ್ಡ ಬೆಟ್ಟ ಇದೆ, ಸುತ್ತಲೂ ನೀವು ಗುಡ್ಡ, ಕಾಡು, ಬೆಟ್ಟ ಇವನ್ನೇ ನೋಡ್ತಾ ಇರ್ತೀರ. ಆಮೇಲೆ ಫುಲ್ ಟಾಪ್ ಹೋದರೆ ಅಲ್ಲೊಂದು ಸಣ್ಣ ದೇವಸ್ಥಾನ ಸಿಗುತ್ತೆ, ಅದು ನೀವು ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ತೀರ.
ಹಾಗೆ ಇಲ್ಲಿ ನೀವು ನಿಮಗೆ ಒಳ್ಳೆ ವರ್ತ್ ನಾನು ಹೇಳೋದೇನಪ್ಪ ಅಂದರೆ ಟ್ರೆಕ್ಕಿಂಗ್ ಪ್ರಿಯರಿಗೆ ಇದು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡೋದು ಒಳ್ಳೆ ವರ್ತ್ ಅಂತ ಹೇಳ್ಬೋದು. ಅದೇ ಸ್ವಲ್ಪ ತಂಪು ವಾತಾವರಣ ಇದ್ದಾಗ ನೀವು ಹತ್ತಿದರೆ ನಿಮಗೆ ಅನುಕೂಲ ಆಗುತ್ತೆ. ಹತ್ತಬೇಕಾದ್ರೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸು ವಾಟ್ರ್ ಬಾಟ್ಲ್ ಇಟ್ಕೊಂಡೆ ಹತ್ತಿ, ನಿಮಗೆ ಫೋಟೋ ಶೂಟಿಗೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ವರ್ತ್ ಅನಿಸುತ್ತೆ. ಸೊ ಇದು ಈ ಒಂದು ಕವಲೇದುರ್ಗ ಕೋಟೆದ ಒಂದು ಇತಿಹಾಸಕ್ಕೂ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮುಂದೆ ಹೋಗಬೇಕಪ್ಪ ಅಂದರೆ ನೀವು ಈ ಪ್ರದೇಶಕ್ಕೆ ಹೋಗಬೇಕಾದ್ರೆ ನಿಮಗೆ ಅವಶ್ಯಕತೆ ಇದ್ದರೆ ಛತ್ರಿ ಆ ಥರ ಏನಾರು ಇಟ್ಕೊಂಡು ಹೋಗಿ. ಯಾಕೆಂದರೆ ಟ್ರೆಕ್ಕಿಂಗ್ ಮಾಡೋರಿಗೆ ನಾನು ಹೇಳೋದೇ ಬೇಡ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಿಮಗೆ ಏನೇನು ಟ್ರೆಕ್ಕಿಂಗಿಗೆ ನೀಡ್ ಇದೆ ಅಂತ ಅನಿಸುತ್ತೆ ಆ ಥರದ್ದೆಲ್ಲ ಐಟಮ್ನ ನೀವು ಇಲ್ಲಿ ತಗೊಂಡು ಹೋಗಿ. ಸೊ ಈ ಹೊತ್ತಿನ ವೀಡಿಯೋದು ಇದೊಂದು ಮಾಹಿತಿಯಾಗಿತ್ತು. ಈ ವಿಡಿಯೋ ಕವಲೇದುರ್ಗ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುವಂಥ ಕವಲೇದುರ್ಗದ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ಕೋಟೆಯನ್ನು ಭುವನಗಿರಿ ಅಂತ ಕೂಡ ಹೇಳ್ತಾರೆ. ಇದು ಕೆಳದಿ ಅರಸರ 4ನೇ ಹಾಗೂ ಕೊನೆಯ ರಾಜಧಾನಿ ಅಂತ ಹೇಳ್ತಾರೆ. ಸೊ ಈ ಒಂದು ಕೋಟೆಯಲ್ಲಿ ಒಂದು ಅರೌಂಡ್ 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ನೀವು ಟ್ರೆಕ್ಕಿಂಗ್ ಮಾಡಿದಾಗ ನಿಮಗೆ ಕೋಟೆ ಯಾವ ಥರ ಇತ್ತು ಅನ್ನೋದು ಕಂಪ್ಲೀಟಾಗಿ ನಿಮಗೆ ಸಿಗದೇ ಇದ್ದರೂ ಆ ಕೋಟೆ ಅವಶೇಷಗಳು, ಆಮೇಲೆ ಇಲ್ಲಿರುವಂಥ ದೇವಸ್ಥಾನಗಳು, ಇವರ ವಾಸ್ತುಶಿಲ್ಪ ಶೈಲಿ ಹಾಗೂ ಕೋಟೆಯ ವಿನ್ಯಾಸ ಎಲ್ಲ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಒಳ್ಳೆಯ ಫೋಟೋ ಶೂಟು ಚೆನ್ನಾಗಿರುತ್ತೆ. ಎಲ್ಲ ರೀತಿಯಾದಂಥ ನಿಮಗೇನು ವ್ಯೂ ಅಂತ ಹೇಳ್ತಿರಲ್ಲ ಆ ವ್ಯೂ ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸುತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.